ಬಂದ್ರು ನಮ್ ಕಂಟೆಂಟ್ ಹಾಲು ಹಾಕೊಂಡು ತುಪ್ಪ ಹಾಕೊಂಡು ಬಾರಿಸ್ತಾ ಇದೀವಿ ಇವಾಗ. ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಅಂತೂ ಇಂತೂ ಸೀರೆ ಉಟ್ಕೊಂಡು ರೆಡಿ ಆಯಿತು. ಒಂಚೂರು ಮೇಕಪ್ ಮಾಡ್ಕೊಬೇಕು, ಒಂದು ಸ್ವಲ್ಪ ಆಕ್ಸಿಡೈಸ್ ಆಗಿಬಿಟ್ಟಿದೆ. ಡ್ರೆಸ್ ಹಾಕ್ಕೊಂಡಿದ್ದೆ, ಎಲ್ಲ ಸೀರೆ ಹಾಕ್ಕೊಳ್ಳೋಣ ಅಂತ ಪ್ಲ್ಯಾನ್ ಹಾಕಿ ವರ್ಷಿಣಿ ಸೀರೆ ಕೊಟ್ಟಳು, ಸೀರೆ ಉಟ್ಕೊಂಡೆ. ಸೊ ರೆಡಿ ನೋಡಿ, ನಮ್ಮ ತನು ಅವರು ರೆಡಿ ಆಗಾಯ್ತು. ಇಷ್ಟೇ ಅಂತೆ, ಇಷ್ಟೇ ನೋಡಿ. ನಾನು 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 ಹ್ಯಾಂಡ್ಸ್ಕೇಪಲ್ಲಿ ಮಾಡು. ಮಗ ಕಾಣ್ತಿಲ್ಲ, ಬ್ರೈಟ್ನೆಸ್ ಕೊಡಿ. ಹೋಗು. ಲುಕಿಂಗ್ ಪ್ರಿಟಿ. ಹಸುಗಳು. ಹಾಯ್ ಅಂಕಲ್. ಓ ಯಾರೋ ಬಂದ್ರು, ನಮ್ ಕಂಟೆಂಟ್ ಬಂದ್ರು. ಯಾರು ಬಂದ್ರು ನೋಡಿ. ಏನ್ ಹುಡುಗಿ ಕುನ್ಸ್ಕೊಂಡ್ ಬರತ್ತಾನೆ. ನಮಸ್ಕಾರ ದರ್ಶನ್ಗೆ, ನಮಸ್ಕಾರ. ಇವರು ದರ್ಶನ್ ಅಂತ ಬ್ಯಾಂಗ್ಳೂರಿಂದ ಅಮ್ಲಾರಿಗೆ ಬಂದ್ರ. ಅಷ್ಟೇ ಎಲ್ಲ ಯಾರು ಬದುಕ್ತಾರೆ ಗುರು. ದರ್ಶು ಗೌಡ. ಗೈಸ್ ಎಲ್ಲ ಫಾಲೋ ಮಾಡ್ಕೊಳ್ಳಿ ಇವ್ರದ್ದು ಇನ್ಸ್ಟಾ ಐಡಿ. ಅಲ್ಲಿ ನೋಡಿ ಸರ್ ಏನೋ ಬಾರಿಸ್ತವ್ರೆ. 14 ಇಡ್ಲಿ ತಿಂದಾನೆ. ನಾನು ಆಗಲ್ಲ, 5 ತಿನ್ನೋದೇ ಹೆಚ್ಚು. 5 ಹೋಗಲ್ಲ, 3 ರಾಕಿ ಚೆನ್ನಾಗಿದ್ದೀನಾ? ಚೆನ್ನಾಗ್ ಕಾಣ್ತಾ ಇದ್ದೀನಾ ರಾಕಿ? ಚೆನ್ನಾಗ್ ಕಾಣ್ತಾ ಇದ್ದೀನಾ? ಇಡ್ಲಿಗೇನು ತರಕಾರಿ ಗೊಜ್ಜು. ಬಾರ್ಸ್ ಸರಿ ಬಾರ್ಸ್. ಅಲ್ಲ ಅವಳು ಕೇಳ್ತಾವಳೆ ತಾಕದು ಪಾಪ. ಇಲ್ಲ ಮೊಸರನ್ನ ಆಯ್ತು ಕಣೆ. ನಮ್ ವರ್ಷಿಣಿ ಅವ್ರು ಪೂಜೆ ಮಾಡ್ತವ್ರಂತೆ. ನಮ್ದು ಅಲ್ಲಿ ಬರೋದ್ ಲೇಟ್ ಆಯ್ತು. ವರ್ಷಿಣಿ ಅಕ್ಕ ತೋಟದಿಂದ ಹೂವ ಸಿಕ್ತು. ವರ್ಷಿಣಿ ಅಕ್ಕ ಅವರು ಪೂಜೆ ಮಾಡ್ತಾರೆ ಇವಾಗ ಅಲ್ವಾ ವರ್ಷಿಣಿ? ದಟ್ಸ್ ಸೋ ಬ್ಯೂಟಿಫುಲ್. ನೈಸ್. ಓಕೆ ಟಿಫಿನ್ ಮಾಡ್ಕೊಂಡು ಬರೋಣ. ಅಜ್ಜಿನೂ ಊಟ ಮಾಡ್ತವ್ರೆ. ತಿಂಡಿ ಊಟ ಅಲ್ಲ ತಿಂಡಿ. ಸೊ ಇವತ್ತಿನ ಸ್ಪೆಷಲ್ ಏನಂದರೆ, ಏನಿದು ಇಷ್ಟು ಟೈಟಾಗಿದೆ ಗುರು. ಓಹೋ ಇಡ್ಲಿ. ಮಳೆ ಬರ್ತಿದೆ. ಇಡ್ಲಿ ತಿಂದೆ ದರ್ಶು? ನಂದಾಯ್ತು. ಆಯ್ತಾ? ಇಡ್ಲಿ ಮತ್ತೆ ಗೊಜ್ಜು ಖಾಲಿ ಹೋಗಿದೆ. ಅಲ್ಲಿ ಇದೆಯಲ್ಲ ಗೊಜ್ಜು. ಬಾ ದರ್ಶು ಊಟ ಮಾಡೋಣ, ತಿಂಡಿ ತಿನ್ನೋಣ. ಓಕೆ ನಾವು ತಿನ್ನೋಣ ಇವಾಗ. ರೆಡಿ? ಎಲ್ಲಿ ಪ್ಲೇಟ್ ತಿಂತೀರಾ ನೀವು? ಮುದ್ದೆ 1:30. ನಾವು 1 ಇಳಿಸೋದೇ ದೊಡ್ಡ ವಿಷಯ. ತಿಂತೀರಾ 2 ಅಜ್ಜೆ? ಗ್ರೇಟ್ ನೀವು. ಓ ಅದಕ್ಕೆ ಆಯ್ತು ತಿನ್ನೋಣ. ನಾನು ಇಲ್ಲೇ ಇರ್ತೀನಲ್ಲ ಇನ್ನೇನು. 70. ನಾನು ನಿಮ್ಮನ್ನ ಅಜ್ಜಿ ಅಂತ ಕರೆಯೋಕ್ಕೆ ಯೋಚನೆ ಮಾಡ್ತಿದ್ದೀನಿ ಆಯ್ತಾ? ಕನ್ಫ್ಯೂಷನ್. ನಾನು ಅವಾಗ್ಲಿಂದ ಆಂಟಿ ಕರಿತೀನಿ. ಆಮೇಲೆ ವರ್ಷಿಣಿ ಅವ್ರ ಮಮ್ಮಿ ಬಂದ್ಬಿಟ್ಟು ಆಂಟಿ ಅಲ್ಲವಾ ಅಜ್ಜಿ ಅಂತ ಕರಿ ಅಂತಾರೆ. ಏನ್ ಮಾಡೋಣ? ಅಷ್ಟೇ. ಹಂಗ್ ಕಾಣಲ್ಲ, ಕಾಣ್ತಾರ ಗೈಸ್ ನೋಡಿ. ದರ್ಶನ್ ನಿಮ್ಗೆ ಕಾಣ್ತಾರ ಗೈಸ್? ಎಷ್ಟು ಕಾಣ್ಬೋದು? ಒಂದು 25, 24 ಅಷ್ಟೇ ಅಲ್ವಾ? ಅಜ್ಜಿ ಏನ್ ಬೇಕಜ್ಜಿ? ಇಡ್ಲಿ ಹಾಕ್ಲಾ? ತಿನ್ನಿ ಇನ್ನೊಂಚೂರು ತಿನ್ನಿ. ಬಾರ್ಸೋಣ ಇವಾಗ. ಯಾರ್ ಗಾಯ್ಸ್ ನೋಡಿ ಯಾರು ರೆಡಿ ಆಗಿದ್ದಾರೆ? ಈಗ ತಾನೇ ಬನಿಯನ್ ಚಡ್ಡಿನಲ್ಲಿ ಸುತ್ತಾಡ್ತಿದ್ರು.
ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ, ಅದ್ರಿಂದ ಇಲ್ಲಿಗೆ ಟ್ರಾನ್ಸ್ಫಾರ್ಮೇಶನ್ ಮಾಡಬೇಕಿತ್ತು. ಆಯ್ತಾ ನಿಮ್ದು ತಿಂಡಿ? ಇಲ್ಲಿ ಇನ್ನೊಬ್ಬ ಚಡ್ಡಿ ಅಕ್ಕೋರು ಪೂಜೆ ಮಾಡ್ತಾವ್ರೆ. ಬನ್ನಿ ಎಲ್ಲರೂ ತಿಂಡಿ ತಿನ್ನೋಣ. ಎಷ್ಟು ತಿಂತಿ ಅಕ್ಕ ನೀನು? ಮೂರೇ ಇಳ್ಸೋದು ದೊಡ್ಡ ವಿಷಯ. ಸಾಕ ಅಷ್ಟು? ಹೊರಡೋಣ. ಮೇಕಪ್ ಹಾಕೊಂಡಿದ್ದೀನಿ, ಏನು ಹಾಕೊಂಡಿದ್ದೀನಿ, ಐಲೈನರು ಒಂದು ಲಿಪ್ಸ್ಟಿಕ್ ಅಷ್ಟೇ, ಅದು ಎಷ್ಟು ಲೈಟಾಗೆ. ಇನ್ನೂ ರೆಡಿ ಆಗ್ತಿದ್ದಾರೆ. ಒಂಚೂರು ಆಫರ್ ಬೇರೆ ರಿಲೀಸ್ ಮಾಡಬೇಕಿತ್ತು, ಸ್ವಲ್ಪ ಕೆಲಸ ಮಾಡಿ ಹೋಗೋಣ ಅಂತ ಕೂತಿದ್ದೀನಿ. ನಾನು ವರ್ಕ್ ಮಾಡಿ ಹೊರಡ್ತೀನಿ. ಓಕೆ, ಸಿ ಮೈ ನೇಲ್ಸ್, ಬ್ಯೂಟಿಫುಲ್ ನೇಲ್ಸ್. ಚೆನ್ನಾಗಿದೆಯಲ್ಲೇನೋ ನೇಲ್ಸು? ಅಷ್ಟೇ. ನಾವೆಲ್ಲರೂ ಇವಾಗ ರೆಡಿಯಾಗಿ ಸಂಭವ್. ಪಾಪ ರಘು ಅವ್ರು ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ. ವೇದ, ಹಾಯ್ ವೇದ. ನಮ್ಮ ಹುಡುಗಿ ಅಲ್ಲಿ ಕೂತಿದ್ದಾಳೆ, ಬರೀ ವಾಯ್ಸ್ ನಮ್ಮ ಮದುಮಗ ಅಲ್ಲಿ ಕೂತಿದ್ದಾರೆ. ನಾವೆಲ್ಲರೂ ಹಿಂದ್ಗಡೆ ಕೂತಿದ್ದೀವಿ. ಒಂದು ಸ್ಮಾಲ್ ಶೂಟ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಹೊರಟಿದ್ದೀವಿ. ಇವಾಗ ಜಾಗ ನೋಡಿ, ಹಳ್ಳಿ. ಎಲ್ಲೋಗ್ತಾ ಇದ್ದೀವಿ? ಸುಬ್ರಹ್ಮಣ್ಯ ಟೆಂಪಲ್. ಲೊಕೇಶನ್ ಚೇಂಜ್ ಆಯ್ತಾ? ಏನಂದ್ರೆ ಅಲ್ಲೂ ಇನ್ನೂ ಚೆನ್ನಾಗಿದೆ, ಹಂಗಂದ್ರೆ ಫೈನ್. ನಾವು ಒಂದು ಶೂಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಗಿರೀಶ್ಗೆ ಮತ್ತು ವರ್ಷಿನಿಗೆ ಇಬ್ರಿಗೂ ಸೇರಿಸಿ ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋಣ ಅಂತ ಅದಕ್ಕೆ ಹೊರಟಿದ್ದೀವಿ ಇವಾಗ. ಏನು ಬೆಟ್ಟ ಅದು ವರ್ಷಿನಿ? ಮಲ್ಲಿಕಾರ್ಜುನ ಬೆಟ್ಟ ಅಂತೆ. ಒಂದು ಟೆಂಪಲ್ ಇದೆ, ಆ ಟೆಂಪಲಲ್ಲಿ ಬರೀ ದೀಪಾವಳಿ ಟೈಮಲ್ಲಿ ಮಾತ್ರ ಓಪನ್ ಆಗುತ್ತಂತೆ. ತುಂಬ ಫೇಮಸ್, ಪಿರಿಯಾಪಟ್ಟಣ ಹತ್ರ ಇದೆ. ಚೆನ್ನಾಗಿದೆ ಅಲ್ಲ. ಇವಾಗ ಯಾರನ್ನೂ ಮೇಲ್ಗಡೆ ಕಳ್ಸಲ್ವಂತೆ, ಬರೀ ಮುಟ್ಲು ಮಾತ್ರ ಅಲೋ ಮಾಡ್ತಾರಂತೆ. ಟೆಂಪಲ್ ರೀಚ್ ಆಗಿ ಇನ್ನೂ ಟೈಮ್ ಇದೆ. ರೀಚ್ ಆದಮೇಲೆ ಮತ್ತೆ ಬ್ಲಾಗ್. ಸಿದ್ದರಾಮೇಶ್ವರ ಶ್ರೀಗವಿ ಮಲ್ಲಿಕಾರ್ಜುನ, ಶ್ರೀಗವಿ ಸಿದ್ದರಾಮೇಶ್ವರ. ಬರೀ ದೀಪಾವಳಿ ಟೈಮ್ ಮಾತ್ರ ಓಪನ್ ಆಗುತ್ತಲ್ವಾ? ಮತ್ತೆ ಗಿರಿಜಾ ಕಲ್ಯಾಣ. ಗಿರಿಜಾ ಕಲ್ಯಾಣ ಇದಕ್ಕೆ ಮಾತ್ರ ಓಪನ್ ಆಗುತ್ತಂತೆ ಈ ಟೆಂಪಲು. ಅದು ಬಿಟ್ಟರೆ ಮೇಲ್ಗಡೆ ಏನು ಬಿಡಲ್ವ. ಹಿಂಗಿದೆ ನೋಡಿ ಫುಲ್ಲು. ರೆಡಿನಾ? ನಮ್ಮ ಕ್ಯೂಡಿ ನೋಡಿ, ಇವಳೆ ಮೇನ್ ಪಾಯಿಂಟ್ ಆಫ್ ಅಟ್ರಾಕ್ಷನ್. ನಿನ್ನೆ ಕಡೆ ನೀನೇ ಮೇನ್ ಪಾಯಿಂಟ್ ಆಫ್ ಅಟ್ರಾಕ್ಷನ್ ಈಗ ಅಲ್ವಾ? ನಾವಲ್ಲ ಏನೂ ಇಲ್ಲ. ಗುಡ್ ಟೈಟಲ್ ಟ್ರ್ಯಾಕ್ ಉಂಟು ನಮ್ಮ ಕ್ಯೂಟಿನೂ ಹಿಡಿದೀವಿ. ಕ್ಯೂಟಿನೂ ಹಿಡಿತೀವಿ. ಕ್ಯೂಟು ಡ್ರೆಸ್ ಇಟ್ಕೊಮ್ಮ. ಹಾಯ್ ವೇದ, ಹಾಯ್ ಹೇಳ್ಬಿಡೆ. ಹಾಯ್. ಎಲ್ಲಿ ಬಂದಿದ್ದೀವಿ ಗೊತ್ತಾ? ಇವಾಗ ಸುಬ್ರಹ್ಮಣ್ಯ ಟೆಂಪಲು ರಾಮನಾಥ್ಪುರ ಹತ್ರ ಬಂದಿದ್ದೀವಿ. ಒಳಗೋಗಿ ದರ್ಶನ ತೊಗೊಂಡು ಬರೋಣ. ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಸೊ ಇಲ್ಲೊಂದು ಕಾವೇರಿ ನದಿ ಓಡುತ್ತೆ. ಸೊ ಆಮೇಲೆ ನೋಡೋಣ, ಅದನ್ನು ಒಳಗೋಗಿ ದರ್ಶನ ತೊಗೊಂಬರೋಣ. ಗೊತ್ತಿಲ್ಲ ಒಳಗಡೆ ಬಿಡ್ತಾರ ವಿಡಿಯೋ ಮಾಡೋಕ್ಕೆ ಅಂತ, ಬಟ್ ನೋಡೋಣ. ಓಕೆ. ಟೆಂಪಲ್ ಹಳೇ ಕಾಲದ ಟೆಂಪಲ್ ಥರ ಇದೆ ಅಲ್ವಾ ಇದು? ತುಂಬ ಚೆನ್ನಾಗಿದೆ. ಇಲ್ಲಿದೆಯಲ್ಲ ದೇವರು, ಇದೇ ದೇವ್ರು ಒಳಗಡೆ ಇರೋದು. ಸೊ ನಾನು ಒಳಗಡೆ ತೋರ್ಸೋಕ್ಕೆ ಹೋಗೋದಿಲ್ಲ. ಸೊ ಇದನ್ನೇ ನೋಡ್ಕೊಳ್ಳಿ. ಓಕೆ, ಒಳಗಡೆ ದರ್ಶನ ತೊಗೊಂಡು ಬರ್ತೀನಿ, ಆಮೇಲೆ ಜಾಗ ನೋಡೋಣ. ಅದು ಹಳೇ ದೇವಸ್ಥಾನ ಅಂತೆ. ನೀವೇನಾದರೂ ರಾಮನಾಥ್ಪುರ, ಪಿರಿಯಾಪಟ್ಟಣ ಸೈಡ್ ಇದ್ದರೆ ಈ ಟೆಂಪಲ್ ನೋಡಿದ್ದೀರಾ ಅಂದರೆ ಖಂಡಿತ ಹೇಳಿ. ತುಂಬ ಹಳೇ ಟೆಂಪಲ್ಲು. ಸುಬ್ರಹ್ಮಣ್ಯ ದೇವಸ್ಥಾನ, ಸುಬ್ರಹ್ಮಣ್ಯ ದೇವರಿದೆ ಒಳಗಡೆ. ಪಕ್ಕದಲ್ಲಿ ಕಾವೇರಿ ನದಿ ಓಡ್ತಿದೆಯಂತೆ, ಹೋಗಿ ನೋಡ್ಕೊಂಡು ಬರೋಣ ಅದನ್ನು. ಸೊ ಇಲ್ಲಿ ಮೇನ್ಲಿ ನಾವು ಶೂಟ್ಗೋಸ್ಕರ ಬಂದಿರೋದು. ಆಗಲೇ ಮೇಡಮ್ ಶೂಟ್ ಶುರು ಮಾಡಿಬಿಟ್ಟಿದ್ದಾರೆ, ಹೂವೆಲ್ಲ ಮುಗಿಸ್ಕೊಂಡು. ಕ್ಯೂಟ್ನು. ಓಕೆ. ಏನ ಸಂಸ್ಥಿತ ನಮಸ್ತಸ್ಯೆ ನಮೋ ನಮಃ. ನಾವು ಮಂಗಳೂರು ಹತ್ರನೇ ಬಂದುಬಿಟ್ವಲ್ಲ. ಸೊ ಎಷ್ಟು ಚೆನ್ನಾಗಿ ಇಂಟ್ರಿಕೇಟ್ ಡಿಸೈನ್ಸ್. ತುಂಬ ಹಳೆ ದೇವಸ್ಥಾನ ಅಲ್ವಾ? ತುಂಬ ಹಳೇದಂದರೆ ತುಂಬ ಹಳೆ ದೇವಸ್ಥಾನ. ತುಂಬ ಚೆನ್ನಾಗಿದೆ, ಕಾಮ್ ಆಗಿದೆ. ಸೊ
ನೀವೇನಾದರೂ ಈ ಪಿರಿಯಾಪಟ್ಟಣ ಸೈಡ್ ಇದ್ದರೆ ಖಂಡಿತ ತಿಳಿಸ್ಕೊಡಿ ಕಾಮೆಂಟ್ ಸೆಕ್ಷನಲ್ಲಿ. ಇದು ಬಿಟ್ಟು ಬೇರೆ ಟೆಂಪಲ್ಸ್ ಯಾವುದಿದೆ ಅಂತ. ಇಟ್ಸ್ ಸೋ ಬ್ಯೂಟಿಫುಲ್. ಇವರಿದೆ ಸುಬ್ರಹ್ಮಣ್ಯ. ಪೀಠ. ಹೋಗೋಣ ಇವಾಗ ಆಚೆ. ಇಲ್ಲಿ ಕಾವೇರಿ ನದಿ ಇದೆಯಂತೆ. ಇದೇ ಟೆಂಪಲು. ನಾನು ಒಳಗಡೆ ಹೋಗಿ ಬಂದೆ, ತೋರ್ಸಂಗಿಲ್ಲ ಆ್ಯಕ್ಚುಲಿ. ಅವರೇ ಇನ್ಸ್ಟಾಲ್ ಮಾಡಿದಾರಲ್ಲ, ಸೊ ನಾನು ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಸೊ ಒಳಗಡೆ ತಪ್ಪಲ್ವಾ ಅದು ಗೊತ್ತಿಲ್ಲ, ಥರ ತೊಗೊಳ್ಬಾರ್ದು ಅಂತ ಗರ್ಭಗುಡಿನಲ್ಲಿ. ಬಟ್ ಅವರೇ ಇನ್ಸ್ಟಾಲ್ ಮಾಡಿರೋದು, ಅಲ್ಲಿಂದ ನಾನು ತೊಗೊತಿದ್ದೀನಿ. ಮಂಗಳಾರತಿ ಮಾಡ್ತಿದ್ದಾರೆ. ನಿಮಗೂ ದರ್ಶನ ಆಯಿತು ಅಂತ ಭಾವಿಸ್ತೀನಿ. ನೀವು ಆರತಿ ತೊಗೊಂಬಿಡಿ. ಬಂದರೆ ಖಂಡಿತ ಈ ಸೈಡ್ ಬಂದರೆ ಈ ಟೆಂಪಲಿಗೆ ಬನ್ನಿ, ತುಂಬ ಖುಷಿಯಾಗುತ್ತೆ, ತುಂಬ ಕಾಮಾಗಿದೆ. ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಇಲ್ಲೇ ಪಕ್ಕದಲ್ಲಿ. ಹೋಗಿ ನೋಡೋಣ ಯಾವುದು ಅಂತ. ಅಗಸ್ತ್ಯೇಶ್ವರ ಸ್ವಾಮಿ ಟೆಂಪಲ್ ಅಂತೆ. ಅಗಸ್ತೀಶ್ವರ. ಎಷ್ಟು ಇಂಟಿಗ್ರೇಟ್ ಡಿಸೈನ್ಸ್, ಸೋ ನೈಸ್. ಎಲ್ಲೋ ಅಳಸ್ಲಿನ ಸ್ಮೆಲ್ ಬರ್ತಾಯಿದೆ. ಅಲ್ಲಿ ಆ ಟೆಂಪಲ್ಗೆ ಹೋಗಿದ್ವಲ್ಲ, ಅಲ್ಲಿಂದ ಈ ಟೆಂಪಲು ಅಗಸ್ತೀಶ್ವರ ಅಂತ. ಒಳಗಡೆ ಹೋಗಿ ಬರೋಣ. ಒಳಗಡೆ ಇದು ರಾಮನಾಥ್ಪುರನೇ, ಪಕ್ಕದಲ್ಲೇ ಇದೆ. ಐ ಡೋಂಟ್ ಥಿಂಕ್ ಸೊ ಒಳಗಡೆ ಬಿಡ್ತಾರೆ ಅಂತ. ತೊಗೊಳಕ್ಕೆ ನನಗೆ ಇಷ್ಟ ಇಲ್ಲ ಗರ್ಭಗುಡಿನಲ್ಲಿ. ಸೊ ಒಳಗೆ ಹೋಗಿ ಬಂದಮೇಲೆ ಹೇಗಿತ್ತು ಅಂತ ಹೇಳ್ತೀನಿ. ಓಕೆ. ವಾವ್, ಇಷ್ಟು ಪಿಲ್ಲರ್ಸು ನೋಡಿ. ಪಿಲ್ಲರ್ಸ್ಗಳೆಲ್ಲ ತುಂಬ ಚೆನ್ನಾಗಿದೆ, ಕಲ್ಲಲ್ಲಿ ಮಾಡಿದ್ದಾರೆ. ಸೊ ಒಳಗೆ ಹೋಗಿ ಬಂದಮೇಲೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಬಾಯ್. ಇಲ್ಲಿ ನಂದಿ ನೋಡಿಲ್ಲ, ಇರಲ್ಲ ಗುಡಿಯಲ್ಲಿ ಕಾಣಿಸ್ತಿದ್ಯಾ? ತುಂಬ ಚೆನ್ನಾಗಿದೆ ಇದು. ನಾವು ಕುಮಾರ ಪರ್ವತಕ್ಕೆ ಹೋದಾಗೂ ಹಿಂಗೆ ಇತ್ತಲ್ಲ ಗುಡಿ. ಬಟ್ ಅದು ಒಂಥರ ಹೈಟ್ಸಲ್ಲಿತ್ತು, ಬಟ್ ದೇವಸ್ಥಾನದಲ್ಲೇ ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿದೆ. ಕುಟ್ಟಿ ಸ್ಮಾಲ್ ಒನ್, ತುಂಬ ಬ್ಯೂಟಿಫುಲ್ ಆಗಿದೆ. ವಾವ್, ಇದರಲ್ಲಿ ಚೆನ್ನಾಗಿ ಕಾಣ್ತಿದೆ ನೋಡಿ. ವಿಡಿಯೋನಲ್ಲಿ ಅಷ್ಟು ಬರ್ತಿಲ್ಲ, ಲೈಟು ತೆಗಿ ಫೋಟೋ. ಚೆನ್ನಾಗಿದೆ. ಆಸಮ್, ಬ್ಯೂಟಿಫುಲ್ ಚೆನ್ನಾಗಿದೆ. ದೇವರು ಶಿವನೇ ಅಲ್ವಾ? ಚೆನ್ನಾಗಿದೆ ದೇವರು. ಮಳೆ ಬರೋಕ್ಕೆ ಶುರು ಆಯಿತು. ನೋಡಿದ್ರೆ ಲಕ್ಷ್ಮಿ ಥರ ಕಾಣುತ್ತೆ. ಅಂದರೆ ಮುಖ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ಲ? ತುಂಬ ಹಳೆಯ ದೇವಸ್ಥಾನ ಅಲ್ವಾ? ಸಖತ್ ಹಳೆಯ ದೇವಸ್ಥಾನ. ನಂದಿ ಎಷ್ಟು ಕಲ್ಲಲ್ಲಿ ಮಾಡಿದ್ದಾರೆ ನಂದಿ. ಮಳೆ ಬರೋಕ್ಕೆ ಶುರು ಆಯಿತು. ಇಲ್ಲಿ ಅವಾಗಲಿಂದ ಪಾರ್ಲು ಬೀಳ್ತಾ ಇದೆ. ಆಹಾ, ಜಾಗ ನೋಡಿ, ಜಾಗ ಸೋ ಬ್ಯೂಟಿಫುಲ್. ಮಳೇಲಿ ಎಂಜಾಯ್ ಮಾಡಿಕೊಂಡು ಈ ಥರ ಟೆಂಪಲ್ ವಿಸಿಟ್ ಮಾಡೋದು ಎಷ್ಟು ಚೆನ್ನಾಗಿದೆ ಗೊತ್ತಾ? ಸೋ ಬ್ಯೂಟಿಫುಲ್. ನೈಸ್. ಐ ಆಮ್ ಸೀರಿಯಸ್ಲಿ ಎಂಜಾಯಿಂಗ್. ತುಳಸಿ ಕಟ್ಟೆ ಈ ಥರ ಮನೆ ಮುಂದ್ಗಡೆ ತುಳಸಿ ಕಟ್ಟೆ ಇರಬೇಕು ಅಂತ ತುಂಬ ಆಸೆ. ಬಟ್ ಯಾರು ಮೇಂಟೈನ್ ಮಾಡೋದು? ಕಾವೇರಮ್ಮ. ಹೋಗಿ ಬನ್ನಿ. ಅಲ್ಲಿ ಒಂದು ಟೆಂಪಲ್ ಇದೆ ಕಾವೇರಮ್ಮ ಅಂತ, ಕಾವೇರಿ ದೇವಸ್ಥಾನ ಅನಿಸುತ್ತೆ. ನಾವು ತಲಕಾವೇರಿಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ, ಗೊತ್ತಿಲ್ಲ. ಟೈಮ್ ಪರ್ಮಿಟ್ ಆದರೆ ಖಂಡಿತ ಹೋಗಿ ಬರೋಣ. ಅಲ್ಲಿಗೂ ಪಕ್ಕದಲ್ಲೇ ಇರೋದು. ಓಕೆ, ಹೋಗೋಣ ಇವಾಗ ನದಿ ದಡಕ್ಕೆ. ತನು ಬೇಗ ಬನ್ನಿ. ಇದಲ್ಲೇ ಇದೆ ನದಿ ದಡ. ಅದೇ ಆವಾಗಲೇ ಸ್ಮೆಲ್ ಬರ್ತಿತ್ತು ಹಳಸ್ಲೆಂದು. ನಾನು ಆವಾಗಲೇ ಬರಬೇಕಾದ್ರೆ ಬರೋಣ ಆಮೇಲೆ ಏರಿ ಬಂದು ತೊಗೊಳ್ಳೋಣ. ಸಖತ್ ಚೆನ್ನಾಗಿದೆ. ಏನೋ ಜನ ಎಲ್ಲ ಕೂತಿದ್ದಾರೆ. ಬರೋಣ ಆಮೇಲೆ ಬಂದು ತೊಗೊಳ್ಳೋಣ. ಆಯ್ತು, ತಿನ್ಕೊಂಡು ಬಾ. ಅಲ್ಲಿ ನದಿ ಅಷ್ಟೊಂದು ನೀರಿಲ್ಲ. ಇನ್ನೇನು ಮಳೆಗಾಲ ಶುರು ಆಯ್ತಲ್ಲ, ಇನ್ನೇನು ಮಳೆ ಒಯ್ಕೊಂಡು ಬರುತ್ತೆ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಹುಷಾರು, ಎಷ್ಟು ಆಳ ಐತೆ. ಏನೋ ಪೂಜೆ ಎಲ್ಲ ನಡೆಸ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಅಳಿಸ್ಲೇನು? ಥ್ಯಾಂಕ್ ಯು. ದಪ್ಪ ಇದೆ ಬನ್ನಿ, ಹುಷಾರಾಗಿ ಬನ್ನಿ. ಒದ್ದೆ ಇದು ಜಾರುತ್ತೆ, ಹುಷಾರು. ಏನೋ ಪೂಜೆ ನಡೀತಾ ಇದೆ ಅಲ್ಲಿ, ನೋಡೋಣ ಬನ್ನಿ. ಹೇಳಿದ್ರೆ ಕೇಳಲ್ವಲ್ಲ ಈ ಹೆಣ್ಮಕ್ಳು. ನಾವು ಹೆಣ್ಮಕ್ಳೆ. ಬೇಡ ಬನ್ನಿ. ರಘು ಅವರೇ, ಕಾರ್ ಕೀ ಕೊಡ್ತೀರಾ? ಅವರು ಅಂಬ್ರೆಲಾ ತೊಗೊಂಬರ್ತಾರಂತೆ, ಮಳೆ ಬರ್ತಿದ್ಯಲ್ಲ ಅಂತ.
ಬನ್ನಿ ಅದ್ರೊಳಗಡೆ ಹೋಗ್ಬಿಡೋಣ ಬನ್ನಿ 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 ಏನಾಗಲ್ಲ ಬನ್ನಿ. ಅದೇನೋ ಪೂಜೆ ಮಾಡ್ತಾ ಇದ್ದಾರೆ ನದಿ ದಡದಲ್ಲಿ. ತುಂಬ ಚೆನ್ನಾಗಿದೆ, ಇರಿ ಒಂದು ನಿಮಿಷ ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ. ಅಜ್ಜಿ ವಯಸ್ಸಾಗಿದೆ ಪಾಪ, ಬರ್ತಾ ಇದ್ದಾರೆ ಕೆಳಗಡೆ ಅವರು. ಅಂದರೆ ಅದು ಸ್ವಲ್ಪ ಹಿಂಗಿದೆ ನೋಡಿ, ಹಿಂಗೆ ಜಾರಿದ್ರೆ ಆಮೇಲೆ ಕಷ್ಟ, ಅದಕ್ಕೆ ಚೆನ್ನಾಗಿದೆ ಇದು. ಇನ್ನೂ ನೀರು ಜಾಸ್ತಿ ಬಂದಿಲ್ವಲ್ಲ ಅದಕ್ಕೆ. ಅಲ್ಲೇನೋ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ, ತುಂಬ ಜನ ಎಲ್ಲ ಇದ್ದಾರೆ. ಏನು ಪೂಜೆ ಗೊತ್ತಿಲ್ಲ, ಮತ್ತು ಜನ ಎಲ್ಲ ಕೂತಿದ್ದಾರಲ್ಲಿ. ಹೋಗೋಣ ಇಲ್ಲಿ ಬನ್ನಿ. ವಿಗ್ರಹಗಳೆಲ್ಲ ಅಂದರೆ ನೀರಲ್ಲಿ ಹೊಡ್ಕೊಂಡು ಬಂದಿರುತ್ತಾ ಇದಲ್ಲ? ಇಲ್ಲ ಹಾಕಿರ್ತಾರೆ. ಹಾಂ ಕರೆಕ್ಟ್. ಓ ಸೋ ಬ್ಯೂಟಿಫುಲ್. ದಿಸ್ ಇಸ್ ಗಣೇಶ. ಹಾಂ ಕರೆಕ್ಟ್. ಗಣಪತಿ ನಂದಿ ಹೊಡೆದೋಗಿದ್ದಿಲ್ಲ, ಅದು ಗಣೇಶ ಅನ್ಸುತ್ತೆ. ಹೊಟ್ಟೆ ನೋಡಿದ್ರೆ ಗೊತ್ತಾಗುತ್ತೆ. ಗಣೇಶ ನೀವೆಲ್ಲ ಬರ್ತಿದ್ದಾರೆ ಅಂದರೆ ಒಂಚೂರು ಈ ಬಟ್ಟೆಗಳೆಲ್ಲ ಈ ಥರ ಹಾಕಬೇಡಿ. ನೀರಲ್ಲಿ ಹಾಕಿದ್ರೆ ನೀರಲ್ಲಿ ಬಿಡಿ ಅಂತ ಹೇಳ್ತಾರೆ, ಅದನ್ನು ತೊಗೊಂಬಂದು ಬೇರೆ ಕಡೆ ಬಿಡಿ. ಅಂದರೆ ಎಲ್ಲನ ಡಸ್ಟ್ಬಿನ್ಗೆ ಹಾಕಿ ಈ ಥರ ನೀರಲ್ಲಿ ಬಿಟ್ಟರೆ ಈ ಥರ ಪೊಲ್ಯೂಟ್ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ಲ ಇದು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ನದಿ ದಡದಲ್ಲೇ ಇಟ್ಬಿಟ್ಟಿದ್ದಾರೆ. ಪ್ರಾಬ್ಲಿ ಫುಲ್ಲು ನೀರು ಬಂದರೆ ಎಲ್ಲ ಮುಳುಗೋಗುತ್ತೆ ಅನಿಸುತ್ತೆ. ಎಷ್ಟೊಂದು ಕೆತ್ತನೆ ಮಾಡಿ 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 ಹಾಕಿದ್ದಾರೆ. ಹಳೇದಿರಬೇಕು ಇದೆಲ್ಲ ಫುಲ್ಲು. ನೋಡಿ ಎಷ್ಟು ಚೆನ್ನಾಗಿದೆ. ಸೂಪರ್ ಸೂಪರ್ ಸೂಪರ್, ಸೋ ಗುಡ್. ಇಲ್ಲೇ ಒಂದು ಸ್ವಲ್ಪ ದೂರದಲ್ಲೇ ಇರೋದು ನಮ್ಮ ತಲಕಾವೇರಿ. ಇಲ್ಲೇನೋ ಪೂಜೆಗಳು ನಡೀತಾ ಇದೆ. ಸೊ ಎಲ್ಲ ಕೂತಿದ್ದಾರೆ, ಏನೋ ಅಲ್ಲ ಆ ಕಡೆ ಪೂಜೆ ನಡೀತಾ ಇದೆ, ಏನು ಅಂತ ಗೊತ್ತಿಲ್ಲ. ನಾವು ಹಂಗೆ ಬಂದ್ವಿ ವಿಡಿಯೋ ಶೂಟ್ ಮಾಡೋಣ ಅಂತ, ಬಟ್ ಸಖತ್ ಮಳೆ ಬರ್ತಿದೆ, ಗೊತ್ತಿಲ್ಲ ಇಲ್ಲಿ ವಿಡಿಯೋ ಶೂಟ್ ಮಾಡೋಕ್ಕಾಗತ್ತಾ ಅಂತ. ನೋಡೋಣ ಇರಿ. ಅಲ್ಲೂ ಒಂದು ಟೆಂಪಲ್ ಇದೆ ನೋಡಿ ತನು, ಅಲ್ಲ ಕಾವೇರಿ ತಲಕಾವೇರಿ ಥರನಾ ನೋಡಿ ಬ್ರಿಡ್ಜು. ಈ ಬ್ರಿಡ್ಜ್ ಮೇಲೆ ನಡ್ಕೊಂಡು ಬರಬೇಕು. ಮೀನ್ ಲೈಕ್ ಕಾರಲ್ಲಿ ಬಂದ್ವಲ್ಲ ಅವಾಗ ನೋಡಿದ್ವಿ. ಇದು ಫುಲ್ಲು ಚೆನ್ನಾಗಿದೆ. ನಡ್ಕೊಂಡು ಬಂದಿದ್ದೀವಿ ಇಲ್ಲಿ. ಅದೇ ಟೆಂಪಲ್ ತೋರಿಸಿದ್ನಲ್ಲ ಆವಾಗಲೇ ಆರೆಂಜ್ ಕಲರು, ಅಲ್ಲಿಗೆ ಬಂದ್ವಿ. ಒಂದು 2-3 ಫೋಟೋಸ್ ತೊಗೊಳ್ಳೋಣ ಅಂತ ಮಳೆ ಬರೋಕ್ಕೆ ಮುಂಚೆ. ಹಂಗೆ ಫುಲ್ಲು ಜಿನುಗ್ತಾ ಇದೆ ಮಳೆ, ನಿಮಗೆ ಗೊತ್ತಾಗಬೇಕು ಎಷ್ಟು ಚೆನ್ನಾಗಿದೆ. ಬಟ್ ಕೇರ್ಫುಲ್ಲಾಗಿ ನಡಿಬೇಕು. ಸರ್ಕಸ್ಗಳು ಮಾಡಿದ್ರೆ ದಬ್ಬಾಕೊಳ್ಳೋದೆ. ಯಪ್ಪ ಹುಷಾರು ಹುಷಾರು ಹುಷಾರು. ಅಯ್ಯೋ ಎಲ್ಲಿ ಕಾಲಿಡೋದು ಗುರು. ವಾ ಸಿಟ್ ಹಿಯರ್. ವೇರ್ ಸಿಟ್. ಆಮೇಲೆ ಹೋಗಿ ಕೂತ್ಕೊಳ್ಳಿರಂತೆ. ಬನ್ನಿ ಹೋಗೋಣ ಅಲ್ಲಿ ಆ ಟೆಂಪಲ್ ನೋಡ್ಕೊಂಬರೋಣ. ಉಯ್ ಏನು ಜಾರ್ತಾ ಇದೆ, ಹುಷಾರು. ಒಂಥರ ಮಣ್ಣಲ್ವಾ, ಒಂಥರ ಸ್ಕಿಡ್ ಆಗ್ತಿದೆ. ಹುಷಾರಾಗಿ ನಡಿಬೇಕು. ಕಲ್ಲು ನೋಡ್ರಿ ಹೆಂಗಿದೆ ಇದೆಲ್ಲ. ಏನು ಕೆತ್ತನೆ ಮಾಡಿದ್ರದ ನೀರು ಬಂದು ಒಂಥರ ಏನು ಒಂಥರ ಚೆನ್ನಾಗಿದೆ. ಡಿಸೈನ್ಸ್ ಆಗಿಬಿಟ್ಟಿದೆ ಅಲ್ಲಿ. ಇಲ್ಲ ಅದೇ ಎಷ್ಟೊಂದು ಬಟ್ಟೆ ಎಲ್ಲ ಬಿಟ್ಟಿಟ್ಬಿಟ್ಟಿದ್ದಾರಲ್ಲ ಇಲ್ಲಿ. ಆ ಕಲ್ಲೆಲ್ಲ ಒಂಥರ ಡಿಸೈನ್ ಆಗಿಬಿಟ್ಟಿದೆಲ್ಲ. ನೋಡು ಎಲ್ಲ ಕಡೆ ಕಸ ತುಂಬಿಟ್ಟವ್ರು. ಪ್ಲೀಸ್ ಇಲ್ಲಿ ಬಂದರೆ ಕಸ ಮಾತ್ರ ಹಾಕಬೇಡಿ. ಜಸ್ಟ್ ಟೇಕ್ ಇಟ್ ಅವೇ. ಇದು ಅದನ್ನು ಪ್ಲಾಂಟೇಶನ್ ಮಾಡ್ತಾ ಇದ್ದಾರಲ್ಲ, ಡಿಡ್ ಯು ಪಾರ್ಟಿಸಿಪೇಟ್ ಇನ್ ದಟ್? ಇಲ್ಲಪ್ಪ ಗೊತ್ತಿಲ್ಲ ನನಗೆ. ಅದೇ ಜುಲೈ 5th ಮಾತ್ರ ಮಾಡ್ತಾರೆ, ಆಮೇಲೆ ಏನು ಮಣ್ಣು ಮಾಡಲ್ಲ. ಗುರು ಹೆಂಗೆ ಹತ್ತದ ಗುರು, ಹೆಂಗೆ ಯಪ್ಪ. ವಾವ್ ಚೆನ್ನಾಗಿದೆ ಅಲ್ಲಿ, ಸಕ್ಕತ್ತಾಗಿದೆ. ಸಕ್ಕತ್ತಾಗಿದೆಯಾ ಆಂಟಿ? ಒಳ್ಳೆ ಅಂದರೆ ಒಳ್ಳೆ. ಎಸ್ ಹೋಗ್ತಾ ಇದ್ದೀವಿ. ಎಸ್ ಏನೋ ಹಿಡಿತಾ ಇದ್ದಾರೆ. ಅದೇ ಏನಾದ್ರು ಸಿಕ್ಕಿದ್ರೆ ಅದು ಹಿಡಿತಾರಲ್ಲ ಅದು ಚೆನ್ನಾಗಿದೆ. ವಾವ್ ಎಲ್ಲಿ ಒಂದು ನಂದಿ ಇದೆಯಲ್ಲ ಅಲ್ಲಿ ಇದೆ. ನನ್ನ ನೇರದಲ್ಲಿ ಕಲ್ಲಿದೆಯಲ್ಲ ಅಲ್ಲಿ. ಹಾಂ ಜೂಮ್ ಮಾಡು. ಹಾಂ ಇದು 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 ಇದಾ? ಹಾಂ ಹಾಂ ಅಲ್ಲಿ ಅಲ್ಲೇ ಈ ಕಡೆಯಿಂದ ನುಗ್ಗಿ ಆ ಕಡೆ ಬರೋದು. ಓ ಅದೇನೋ ಗೋಗಲ್. ಗೋಗಲ್ ಅಂತೆ. ಆ ಒಳ್ಳೆ ಗುಗೆ ಥರ ಇದೆ, ಅಂದರೆ ಕಲ್ಲೊಳಗಡೆ ಸಣ್ಣದಾಗಿದ್ದು ಥರ ಇದೆ. ಅದ್ರೊಳಗಡೆ ಹೋಗಿ ಆಚೆಗಡೆ ಬರ್ಬೋದಂತೆ. ಇದು ಒಳ್ಳೆಯವರಿದ್ರೆ ಮಾತ್ರ ಹೊರಗಡೆ ಬರೋದು, ಇಲ್ಲಾಂದ್ರೆ ಸಿಕ್ಕಾಕೊಂಡ್ಬಿಡ್ತೀವಾ? ಹೌದಾ? ಬಾ ಹೋಗಿ ಕರ್ಕೊಂಡು ಹೋಗ್ತೀನಿ ಬಾ. 2 months ಏನೋ ಒಬ್ರು ಸತ್ತೋದ್ರು, ಅಂದರೆ ಲೈಕ್ ಅವ್ರಿಗೆ ಹೊರಗಡೆಗೆ ಬರೋಕ್ಕಾಗದೆ. ಓ ಮೈ ಗಾಡ್. ಇದೆ. ಓ ಬಂದರೆ ಟ್ರೈ ಮಾಡಿ ನೋಡಿ ಅಂತ ನಾನು ಹೇಳಲ್ಲ. ನಂಗೆ ಗೊತ್ತಿಲ್ಲ ನೀವು ಯಾರು ಒಳ್ಳೆಯವರು ಕೆಟ್ಟವರು ಅಂತ. ಸಿಕ್ಕಾಕೊಂಡ್ಬಿಟ್ಟು ಸೈಜ್ ಮೇಲೆ ಡಿಪೆಂಡ್. ಕರೆಕ್ಟ್. ಹಂಗಂದ್ರೆ ನಾವೆಲ್ಲ ದಪ್ಪ ಇದ್ರೆ ಒಳ್ಳೆಯವರಲ್ವಾ? ಹಾಂ. ಇದು ಏನೋ ಹುಡುಕ್ತಾವ್ರೆ ಅಣ್ಣ.
ಏನೋ ಸಿಗ್ಬೋದು ಅಂತ. ಮೀನಾ ಇಲ್ಲ, ಏನಾದ್ರು ತಳ್ಕೊಂಡು ಬಂದಿರುತ್ತಲ್ಲ ಗೋಲ್ಡು ಗಿಲ್ಡು ಅದೆಲ್ಲ, ಕಾಸು. ಈ ಋಷಿಕೇಶ್ ಕಡೆ ಎಲ್ಲ ಮಾಡ್ತಾರಲ್ಲ ಆ ಥರ ಏನೋ ಮಾಡ್ತವ್ರೆ. ಚಿನ್ನ ಬಿಟ್ಟೋದ್ರೆ ಚಿನ್ನ ಯಾರು ಬಿಟ್ಟೋಗಲ್ಲ, ಬಟ್ಟೆ ಗಿಟ್ಟೆ ಈ ಥರ ಬಿಟ್ಟೋಗಿ ನೋಡು ಎಲ್ಲ ಬಿಸಾಕಿರ್ತಾರೆ ಈ ಥರ. ಓಕೆ, ಒಂದು 2-3 ಫೋಟೋಸ್ ತೊಗೊಳ್ಳೋಣ, ವೀಡಿಯೋ ತೊಗೊಳ್ಳೋಣ. ಏನು ಫೋರ್ಸಲ್ಲಿ ಹೋಗ್ತಾ ಇದೆ, ಇಲ್ಲಿ ನೀರು ಹೋಗ್ತಾ ಇದೆ ಬಟ್ ಅಷ್ಟು ನೀರಿಲ್ಲ ಅಲ್ಲ, ಚೆನ್ನಾಗಿದೆ, ಬ್ಯೂಟಿಫುಲ್. ಅಲ್ಲಿ ಏನಲ್ಲಿ ಕಡೆ ಏ ಕ್ಯಾಂಡಿಡು ಆಯಿತು, ನಮ್ಮ ವಿಡಿಯೋ ಆಯಿತಾ? ವಿಡಿಯೋ ಹಾಯ್, ಮಳೆ ಜೋರಾಯಿತು ಅದಕ್ಕೆ ಹೊರಟ್ವಿ. ನಮ್ಮ ಗಿರೀಶ್ ಅವ್ರದ್ದು ವರ್ಷಿಣಿ ಅವ್ರದ್ದು ವಿಡಿಯೋ ಶೂಟ್ ಆಯಿತು. ಸೊ ಹೊರಟಿದ್ದೀವಿ ಇವಾಗ. ಎಲ್ಲಿ ಹೋಗ್ತಿದ್ದೀವಿ ಮತ್ತೆ ನೆಕ್ಸ್ಟ್ ಡೆಸ್ಟಿನೇಷನ್ ರಾಮೇಶ್ವರಂ ಟೆಂಪಲ್. ಓಕೆ ಬನ್ನಿ ಬನ್ನಿ. ಹೌದು, ಮಧ್ಯಾಹ್ನ ಆಯ್ತಲ್ವಾ, ಕ್ಲೋಸ್ ಆಗಲ್ವಾ? ಕ್ಲೋಸ್ ಆಗಿರುತ್ತೆ ಕಣೆ. ಓಕೆ ಬಾ ಹೋಗೋಣ. ಬನ್ನಿ ಬನ್ನಿ ಬನ್ನಿ, ನೀವು ಹೋಗೋಣ ಜೊತೆಗೆ ಬನ್ನಿ. ಓಕೆ, ನೆಕ್ಸ್ಟ್ ಟೆಂಪಲಿಗೆ ಬಂದಿದ್ದೀವಿ ಇವಾಗ. ಇಲ್ಲ ಇರೋದು ಮೀನು ವರ್ಷಿಣಿ. ನೆಕ್ಸ್ಟ್ ಟೆಂಪಲ್ ರಾಮೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಬಂದಿದ್ದೀವಿ. ಸೊ ಹೋಗೋಣ. ಇದು ಪಕ್ಕದಲ್ಲೇ, ಆ ಟೆಂಪಲ್ ಪಕ್ಕದಲ್ಲೇ ಒಂದು ಕ್ರಾಸ್ ಅಷ್ಟೇ. ಇಲ್ಲಿ ಬಂದಿದ್ದೀವಿ, ಇದು ಟೆಂಪಲ್ಲೇ. ಇದ್ರೊಳಗಡೆ ಒಂದು ಮೀನಿದೆಯಂತೆ. ಇಲ್ಲಿ ಆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದರೆ ಇಲ್ಲಿ ಕಂಪಲ್ಸರಿ ಬಂದು ಹೋಗ್ಬೇಕಂತ ಹೇಳಿ. ಫುಲ್ ಮಳೆಯಲ್ಲಿ ತೊಪ್ಪೆ ಆಗಿ ಫುಲ್ ಹೆಂಗೆ ಆಗಿದ್ದೀವಿ ನೋಡು ಯಪ್ಪ. ಬನ್ನಿ ಒಳಗೆ ಹೋಗೋಣ. ಓಕೆ, ಟೆಂಪಲ್ಲು ಎಲ್ಲ ಪುರಾತನವಾದ ದೇವಸ್ಥಾನ, ಹಳೇ ದೇವಸ್ಥಾನ. ಇಷ್ಟೊಂದು ದೇವರಿದೆ, ತ್ರಯಂಬಕೇಶ್ವರ, ಮೃತ್ಯುಂಜಯೇಶ್ವರ, ಅಭಯಂಕೇಶ್ವರ, ಅವು ಇಷ್ಟೊಂದು ಲಿಂಗಗಳು ಫುಲ್ ಸಾಲಾಗಿದೆ. ಅಲ್ಲೂ ಆ ಕಡೆ ಸೈಡು ಅಷ್ಟೇ ಸಾಲಾಗಿದೆ. ಒಳಗೆ ಹೋಗಿ ನೋಡೋಣ ಬನ್ನಿ. ಹಳೆ ಟೆಂಪಲ್. ಎಸ್, ದಕ್ಷಿಣಾಮೂರ್ತಿ ಗುಡಿ ಇದೆ. ದಕ್ಷಿಣಾಮೂರ್ತಿ ಇದು ಆ್ಯಕ್ಚುಲಿ ದೇವರಿಗೆ ಹಿಂಗೆ ಎಸ್ ಬಂದೆ ಕಣೆ. ಬ್ಯೂಟಿಫುಲ್ ಆಗಿದೆ ಮಾತ್ರ, ಚೆನ್ನಾಗಿದೆ ವಿಡಿಯೋ. ಅದೇ ಮಾಡಿದೆ ನಾನು ಆವಾಗಲೇ. ಎಷ್ಟೊಂದು ಲಿಂಗಗಳು, ಪ್ರತಿ ಒಂದು ಲಿಂಗನೂ ಇದೆ. ಮತ್ತು ಎಷ್ಟು ವೇಣುಗೋಪಾಲ ಸ್ವಾಮಿ, ಬಿಲ್ವೇಶ್ವರ, ಇದೆಲ್ಲ ಫುಲ್ಲು ಲೈನಾಗಿ ಸಾಲಾಗಿದೆ. ಬಟ್ ನನಗೆ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅವ್ವಾ. ಮಳೆ ಬರೋದಕ್ಕೂ ಆಹಾ ಸಕ್ಕತ್ತಾಗಿದೆ. ಹೋಗೋಣ ಬನ್ನಿ, ತುಂಬ ಚೆನ್ನಾಗಿದೆ ಮಾತ್ರ, ಬ್ಯೂಟಿಫುಲ್. ಎಷ್ಟೊಂದು ಲಿಂಗಗಳಿದೆ. ಅಂದರೆ ಇದು ಯಾವ ಥರ ಲಿಂಗ ಅಂತ ನಂಗೆ ಗೊತ್ತಿಲ್ಲ, ಬಟ್ ಸಾಲಾಗಿ ಒಂದು ಅದೇ ಸುತ್ತ ನಾನು ತೋರಿಸಿದ್ನಲ್ಲ ಆವಾಗಲೇ ಒಳಗಡೆ ಬರಬೇಕಾದ್ರೇ ಫುಲ್ ಸಾಲಾಗಿ ಲಿಂಗ ಇದೆ. ನಂದು ಟೆಂಪಲ್ದು ಹಿಸ್ಟ್ರಿ ಅದೆಲ್ಲ ನನಗೆ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ದರೆ ಖಂಡಿತ ಈ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ, ನಾವು ತಿಳ್ಕೊತೀವಿ. ನಾನು ಫಸ್ಟ್ ಟೈಮ್ ಬರ್ತಿರೋದು ಈ ಟೆಂಪಲ್ಗೆ. ಸೊ ಬಟ್ ತುಂಬ ಪುರಾತನವಾದದ್ದು ಅಂತ ಗೊತ್ತಾಗ್ತಿದೆ ಮಾತ್ರ. ಬ್ಯೂಟಿಫುಲ್ ಆಗಿದೆ ಮಾತ್ರ. ನೀವು ಖಂಡಿತ ಈ ಕಡೆ ಬಂದರೆ ಈ ಟೆಂಪಲ್ನ ಖಂಡಿತ ನೀವು ವಿಸಿಟ್ ಮಾಡಿ. ವೆರಿ ನೈಸ್. ಪ್ರಿಟಿ ಅಂತೆ ಸ್ಯಾರಿ ಫ್ಲೆಕ್ಸ್ ಮಾಡೋಕ್ಕೆ ಅಷ್ಟೇ. ಒಂದು ನಿಮಿಷ, ಮಳೆನಲ್ಲಿ ಫುಲ್ ನೆಂದು ಸೋ ಗುಡ್. ಒಳ್ಳೆ ಬ್ಯೂಟಿಫುಲ್ ಡೇ ಮಾತ್ರ, ಸಖತ್ ಎಂಜಾಯ್ ಮಾಡಿದ್ದೀನಿ ಮಾತ್ರ. ಥ್ಯಾಂಕ್ಸ್ ಫಾರ್ ವರ್ಷಿಣಿ ಫಾರ್ ಬ್ರಿಂಗಿಂಗ್ ಮೀ ಟು ದಿಸ್ ಬ್ಯೂಟಿಫುಲ್ ಪ್ಲೇಸ್. ಸಖತ್ತಾಗಿದೆ ಮಾತ್ರ. ಬನ್ನಿ ಬನ್ನಿ ಬನ್ನಿ, ಮನೆಗೆ ಹೋಗೋಣ. ಬಿಸಿ ಬಿಸಿ ಕಾಫಿ ಕುಡಿಬೇಕು, ಟೀ ಕುಡಿಬೇಕು ಅನ್ನಿಸ್ತಾ ಇದೆ. ಬನ್ನಿ ಬನ್ನಿ. ವಾಪಸ್ ಮನೆಗೆ ಹೊರಟ್ವಿ ಇವಾಗ. ಮೀನೆಲ್ಲ ನೋಡೋಕ್ಕಾಗಲಿಲ್ಲ, ಅಲ್ಲಿ ಜಾರುತ್ತಂತೆ, ಅದಕ್ಕೆ
ಹೊರಟ್ಬಿಟ್ವಿ ನಾವು. ಹೆವಿ ತೊಪ್ಪೆ ಆಗಿದ್ದೀನಿ ಮಾತ್ರ, ಎಲ್ರೂ ಫುಲ್ ಒದ್ದೆ ಆಗಿದ್ದೀವಿ. ಫಸ್ಟ್ ಮನೆಗೆ ಹೋಗಿ ತಲೆ ಎಲ್ಲ ಒರೆಸ್ಕೊಳ್ಬೇಕು. ಎಲ್ಲೋಗ್ತಾ ಇದ್ದೀವಿ ಇವಾಗ? ನಾವು ಇವಾಗ ಸಮರ್ಥ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಸಮರ್ಥ ಅವ್ರ ಮನೆಗೆ. ಎಸ್, ಅಲ್ಲಿಂದ ತುಂಬ ಚೆನ್ನಾಗಿ ವ್ಯೂ ಕಾಣಿಸುತ್ತೆ ಅಂತ ಹೇಳ್ತಿದ್ರಲ್ಲ, ಕರೆಕ್ಟ್. ಅಲ್ಲಿ ಹೋಗೋಣ. ವಿ ವಾಂಟ್ ಟು ಚೆರಿಶ್ ದಟ್. ವಿ ವಾಂಟ್ ಟು ಚೆರಿಶ್. ಅಲ್ಲಿ ಮೀನೊಂದು ನೋಡೋಕ್ಕಾಗಲಿಲ್ಲ ಅಷ್ಟೇ. ನೆಕ್ಸ್ಟ್ ಟೈಮ್ ಬರೋಣ. ಇಲ್ಲೇ ಇರ್ತೀವಲ್ಲ 3 ದಿನ. ಈಗ ಅಕ್ಕನ ಕರ್ಕೊಂಡು ಬರೋಕ್ಕೆ ಹೇಳೋಣ ಅಷ್ಟೇ. ಅಕ್ಕ ಮೀನು ತೋರಿಸಿಲ್ಲ. ಅಕ್ಕ ವರ್ಷಿಣಿ ಅಕ್ಕ ಯಾಕಕ್ಕ ಮೀನೇ ತೋರಿಸ್ತಿಲ್ಲಲ್ಲ? ಆಯ್ತಕ್ಕ ಆಯ್ತಕ್ಕ, ಹೋಯ್ ಬಾಯ್. ಮಳೆ ಮಾತ್ರ ಅಂದರೆ ತುಂಬ ಜೋರಾಗಿ ಬರ್ತಾ ಇಲ್ಲ, ಸಣ್ಣಗೆ ಬರ್ತಿದೆಯಲ್ಲ, ತುಂಬ ಚೆನ್ನಾಗಿದೆ. ಹಂಪು ದೊಡ್ಡದಾಗಿದೆ ಅನ್ಸುತ್ತೆ. ಸೈಡಲ್ಲಿ ತೊಗೊಂಡೋಗಿ ನಿಲ್ಲಿಸ್ಬೇಕಿತ್ತು ಅಷ್ಟೇ. ಓಕೆ, ಹೋಗೋಣ. ಬೋಯ್ ಬಾಯ್. ನಮ್ಮ ಸಮರ್ಥನ್ ಮನೆಗೆ, ನಮ್ಮ ವರ್ಷಿಣಿ ಅವ್ರ ದೊಡ್ಡಮ್ಮನ ಮನೆಗೆ ಹೊಳೆ ಹತ್ರನೇ ಇದೆಯಂತೆ ಮನೆ. ಹೊಲೆ ಅಲ್ಲ, ಹೊಳೆ ಹೊಳೆ ನನಗೆ ಸ್ವಲ್ಪ ಲಾಲೆ ಅಲ್ಲ ಪ್ರಾಬ್ಲಮ್ಮು, ಅದೆಲ್ಲ ನೀವು ತಲೆ ಕೆಡ್ಸ್ಕೊಳ್ಬಾರ್ದು, ಸುಮ್ ಮಾಡ್ತಾ ಇರಬೇಕು. ಏನು ನೀರೇ ನೋಡಿಲ್ಲ ಅನ್ನಂಗೆ ಆಡ್ತಾರೆ ತಾನು. ನೀರು ಅಂತ, ನೀರು ನೀರು ಎಸ್ ನೀರು ತೆಂಗಿನ ನೀರು ಬೆಂಗಳೂರಲ್ಲಿದ್ದಾನೆ. ನೀರು ಹೌದು ಅಂತ. ಎರಡು ಅವ್ರದೇನೆ. ಇದು ಹೊಸ ಮನೆ. ಮನೆ ಹಿಂದ್ಗಡೆ ಆಂಟಿ ಬಂದ್ರು, ಸಮರ್ಥ ಮಮ್ಮಿ ಬಂತು. ಆಂಟಿಗೆ ಗೊತ್ತಾಗಿಲ್ಲ. ಗೊತ್ತೇ ಆಗ್ಲಿಲ್ಲ. ದೊಡ್ಡಮ್ಮ ಇದು ಅವ್ರು ಹೊಸ ಮನೆ ಕಟ್ಟಿಸ್ತಾ ಇರೋದು ಮನೆ. ಅನ್ಕೊಂಡು ಹೋಗ್ತಾವ್ರೆ ನಿಮ್ ದೊಡ್ಡಮ್ಮ. ದೊಡ್ಡಮ್ಮ 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 ಅಲ್ಲಿ ಏನು ಗೊತ್ತಾಯ್ತಾ ಇಲ್ಲ, ಹಂಗೆ ಹೋಯ್ತವ್ರೆ. ದೊಡ್ಡಮ್ಮ ಅಂತ ಕರಿತಿರ್ಬೇಕಾದ್ರೆ ಅವರು ಯಾರಮ್ಮ ಇದು ದೊಡ್ಡಮ್ಮ ಅಂತ ಕರಿತವ್ರೆ ಅನ್ನೋ ಥರ. ಇದನ್ನ ನಾವು ವ್ಯೂ ನೋಡಬೇಕು. ಅಲ್ಲಿ ಹಿಂದ್ಗಡೆ ಹೋಗ್ಬೇಕಾ? ಓಕೆ ಓಕೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ಮನೆ. ಹಂಗೆ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ ರೀ. ಎಸ್ 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 ವಾವ್, ಹಸುದು ಕೊಠಡಿ ಐತೆ. ಓಯ್ ನಾಯಿ ಮನೆ ಗುಂಡಣ್ಣ. ಅಯ್ಯೋ ಗುಂಡಣ್ಣ, ಯಾರು ನಿನ್ನ ಇಲ್ಲಿ ಕೇಜಲ್ಲಿ ಹಾಕಿರೋದು? ತೆಗ್ದಿಲ್ಲ ಹೌದಾ? ಇಲ್ಲಿ ಇಲ್ಲಿ ಚೆನ್ನಾಗಿದೆ ಒಲೆ. ಕಾವೇರಿ ನದಿ ಅಂತ ಇದು. ಎಷ್ಟು ಚೆನ್ನಾಗಿದೆ ನೋಡಿ ಮನೆ. ಇದು ಮನೆ ಆಯ್ತಾ, ಮನೆ ಹತ್ರನೇ ನದಿ. ಅಲ್ಲಿ ಬಾತ್ಕೋಳಿ ಇದೆ. ಬಾತ್ಕೋಳಿ ಚೆನ್ನಾಗಿದೆ. ಕ್ಯೂಟ್ 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 ಕ್ಯೂಟ್. ಅಲ್ಲಿ ಬಾತ್ಕೋಳಿ ಸಾಕದಾಗಿದೆ. ಇಲ್ಲಿ ಲಿಲಿ ಎಲ್ಲ ಬರುತ್ತೆ ಅನ್ಸುತ್ತೆ. ಅಲ್ಲಿ ಚಿಕ್ಕ ಚಿಕ್ಕ ಲಿಲೀಸ್ ಬಂದಿದೆ ನೋಡಿ. ಕೈ ತೆಗೀರಿ ಆ ಕಡೆ. ಲಿಲಿ ಎಷ್ಟು ಚೆನ್ನಾಗಿದೆ. ವಾವ್, ಚೆನ್ನಾಗಿದೆ ಅದೊಂಥರ. ಹಿತ್ತಲಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲ. ಆದರೆ ಮಳೆ ಜೋರಾಗಿ ಬಂದರೆ ಕಷ್ಟ, ಅಷ್ಟೊಂದು ದೂರ ಬರಲ್ಲ ಅನ್ಸುತ್ತೆ. ಬಟ್ ಇದು ಸಕ್ಕದಾಗಿದೆ ಮಾತ್ರ. ಇದು ಅವ್ರದ್ದು ಹಳೆ ಮನೆ ಅಂತೆ. ಅದ್ರ ಮುಂದ್ಗಡೆ ಒಂದು ಮನೆ ಕಟ್ಟಿಸ್ತಾ ಇದ್ದಾರೆ. ಅದು ಹೊಸ ಏನೇನು ಇದೆ ಇಲ್ಲಿ. ಇದು ಹೊಸದು ಕೊಠಡಿ. ಚೆನ್ನಾಗಿದೆಯಲ್ವಾ ರಘು ಅವರೇ? ಲಿಲಿ, ಅಲ್ಲಿ ಬಾತ್ಕೋಳಿ ಬಾತ್ಕೋಳಿ ತಾನೇ ಸ್ನಾನ ಮಾಡ್ತಿರೋದು, ಬೇರೆ ಏನು ಸ್ನಾನ ಮಾಡ್ತಿಲ್ವಲ್ಲ. ಏನು ಪ್ರೈವಸಿ? ಇಲ್ಲ ಇಲ್ಲ ಇಲ್ಲ. ನೀವು ಬಟ್ಟೆ ಹಾಕ್ಬಿಟ್ಟು ಮುಚ್ಬಿಟ್ಟು ಬನ್ನಿ, ಮಾನ ಮರ್ಯಾದೆ ಉಳಿಸಿ. ಕ್ಯೂಟ್. ಹೋಗೋಣ ಬನ್ನಿ. ಪಾಪ ಕಚ್ಬಿಡ್ತಾನಂತೆ, ಅದಕ್ಕೆ ಕೇಜಲ್ಲಿ ಹಾಕೋರೆ. ಕಚ್ತೀಯನೋ ನೀನು? ಆಯ್ತು ಕಣೋ, ಕಚ್ತೀಯಂತೆ ನೀನು, ಅದಕ್ಕೆ ನಾನು ಕೇಜ್ ಹಾಕೋರಂತೆ. ಸರಿ ಆಯ್ತು ಕಣೋ. ಎಲ್ಲ ಸಮರ್ಥ ಎಲ್ಲ ಸರಿ ಆಯ್ತು, ಬಾಯ್. ಅಷ್ಟೇ ಕಣೋ, ಅಷ್ಟೇ. ಬೇಡ ಹೆದರಿಕೆ ಅಂತಲ್ಲ, ಸುಮ್ಮನೆ ಯಾಕೆ ಕಚ್ಚಿಸ್ಕೊಂಡು ಇಂಜೆಕ್ಷನ್ ಹಾಕಿಸ್ಕೊಳ್ಬೇಕು. ತೋಟಪ್ಪ ಇದೇನು ಸ್ಯಾಪ್ಲಿಂಗ್ಸ್ ಹಾಕಿದ್ದಾರೆ. ಅಂಕಲ್ ಏನಿದು? ಅಡಿಕೆದಾ? ಅಡಿಕೆ. ಇವರೇ ಸಮರ್ಥ ಅವ್ರ ಪಪ್ಪ. ನೀವೇ ತಾನೇ? ಮತ್ತೆ ನಿಮ್ಮ ಮುಖ ನೋಡಿದ್ರೇನೆ ಗೊತ್ತಾಗುತ್ತೆ. ಭರತಣ್ಣನ ಮುಖ ಥರನೇ ಇದೆ. ನಾನು ನೋಡಿಲ್ವಾ ವರ್ಷಿಣಿ ಎಂಗೇಜ್ಮೆಂಟಲ್ಲಿ? ಮೇಯ್ತೋಳೇನೋ ಅಕ್ಕ. ಏನೇ ಮೇಯ್ತಿದ್ಯಾ? ಏನದು? ಹಾಂ,
ಹೌದಾ ನಮ್ಮ ಮನೆಯಲ್ಲ ವಿಡಿಯೋ ಮಾಡಬೇಡ. ಆಂಟಿ ಹೊಸ ಮನೆ ಕಟ್ಟಿಸ್ತಾರೆ ಗೃಹ ಪ್ರವೇಶ ಕರಿಯಲ್ವಾ? ಕರಿತೀವಿ. ಹ್ಮ್ ಅಕ್ಕೆ ಇಲ್ಲಿ ಹೆಚ್ಕೊಂತೀನಿ ನಿಂಗೆ. ಯಾರಿದು ಸಮರ್ಥ ಬರುತ್ತೆ ಅನ್ಸುತ್ತೆ. ಎಲ್ಲ ಹುಡುಗಿ ವೇಷ ಎಲ್ಲ ಹಾಕ್ಬಿಟ್ಟು. ಅಲ್ಲಿಂದ ವರ್ಷನೇ ಇದಲ್ಲ ಲಾಸ್ಟಿಗೆ ಲೆಫ್ಟ್ ಅಲ್ಲಿ ಇರೋದು. ಅದು ವರ್ಷಿನಿನ ಅದು? ನಿಮ್ಗೆ ಹೆಂಗ್ ಗೊತ್ತು? ಆ ಫೋಟೋ ನೋಡಿದ್ದೀನಿ ನಾನು. ಇದು ವರ್ಷಿನಿ ಅಂತೆ. ವರ್ಷಿನಿ ಅದು ಇದು ಭರತ್. ಗುರುನಾ ಇದು ಕೆಳಗಡೆ ಇರೋದು? ಅದು ಮೋಸ್ಟ್ಲಿ ಸಮರ್ಥ ಇರ್ಬೇಕು. ಮುಂದೆ ಸ್ಮೈಲ್ ಫೇಸ್ ಅಂದ್ರೆ ಅವನೇ. ಇಲ್ಲ ಅದ್ ಪಕ್ಕದಲ್ಲಿ ಇನ್ನೊಂದು ಹುಡುಗಿ ಇದೆ. ಇದ್ಯಾರು ಅಂತ ಗೊತ್ತಾಗ್ತಿಲ್ಲ. ಇದು ಯಾವ್ದು? ಇದು ವರ್ಷಿಣಿ ಅಂತೆ, ಇದು ಗುರು ಅಂತೆ. ಗುರು ಹೆಂಗೆ ವರ್ಷಿಣಿಗಿಂತ ದೊಡ್ಡವನಿರ್ತಾನೆ? ಅದ್ ಫೋಟೋ ಎಲ್ಲ ಕೊಲೇಜ್ ಮಾಡಿರೋದು, ಒಂದೇ ಫೋಟೋ ಅಲ್ಲ ಅದು. ಹೌದಾ? ಅವಾಗ ಆ ಟೆಕ್ನಾಲಜಿ ಇತ್ತಾ? ಇಲ್ಲ, ಇವ್ರೆಲ್ಲಾ ಫೋಟೋ ಸೇರಿಸ್ಬಿಟ್ಟು ಇದ್ರಲ್ಲಿ ಆಗ್ಲೇ ಆ ಟೆಕ್ನಾಲಜಿ ಇತ್ತು ಅನ್ಸುತ್ತೆ ಕೊಲಾಜಿಂಗ್ದು ಅಲ್ವಾ? ಎಷ್ಟೊಂದು ಮನೆಗಳು ನೋಡ್ತೀನಿ ಈ ತರ ಮಾಡಿರ್ತಾರೆ. ಅದು ಬಟರ್ಫ್ಲೈ ಅಲ್ಲಿ ನೋಡಿದೆ, ಅದು ಇದು ವೆಬ್ಬಿಗೆ ಸಿಕ್ಕಾಕೊಂಡ್ಬಿಟ್ಟಿದೆ. ಪಾಪ ಬದುಕ್ಸೋಣ ಬನ್ನಿ. ಇದನ್ನೆಲ್ಲ ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ಯಪ್ಪ ಹುಳಗಿಡ ಇರಬಾರ್ದು ನೋಡು. ಆಯ್ತು ಬಂದೆ ಆಯ್ತು. ಹೋಗು. ಹಾಂ ಅಷ್ಟೇ ಹಾರ್ಕೊಂಡು ಹೋಯ್ತು. ಅವುಗಳೆಲ್ಲ ಬಿಟ್ಟಿದೆ. ಚೆನ್ನಾಗಿದೆ ಒಂಥರ ಡಿಫ್ರೆಂಟಾಗಿ. ಹೋಗೋಣ ಬನ್ನಿ ಒಳಗೆ. ಬನ್ನಿ. ಏನೋ ಇಡ್ತವ್ರೆ. ನಮ್ಮ ಹುಡುಗಿಗೆ ಯಾರು ಬೇರೆಯವ್ರು ಹೂವು ಇಡಬಾರ್ದು ಅಂತ ನಾನು ಇಡ್ತಾ ಇದ್ದೀನಿ. ಕಿವಿ ಹುಷಾರು. ಅದು ನೋವಿದೆ ಇನ್ನು. ಇಟ್ಸ್ ಲುಕಿಂಗ್ ಪ್ರಿಟಿ ಆ್ಯಕ್ಚುಲಿ. ಅವಾಗ್ಲಿಂದ ಅವಾಗ್ಲಿಂದ ಮೇಕಪ್ ಮಾಡಿಸ್ತವ್ರೆ. ಹೆವಿ ಸೀರೆ ಹಾಕ್ಕೊಂಡು ಅದು ಅನ್ನೋದು ಕಲರ್ ಸಾಕು. ಬಟ್ ನಿನ್ನ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಇದೆ ನೋಡು. ಡಾರ್ಕ್ ಇದೆಯಲ್ವಾ ಅದಕ್ಕೆ. ತಿನ್ನಿಸ್ತಾಳೆ ಊಟ. ಏನೋ ರೊಟ್ಟಿ ಮಾಡಿದ್ರು ಆಂಟಿ, ಹೆವಿ ಚೆನ್ನಾಗಿತ್ತು ಅಲ್ಲ ವರ್ಷ? ನಿಮಗೂ ಬೇಕಾ? ನೆನಗಾಗ್ತಿದ್ಯಾ? ವಿಡಿಯೋ ಮನೆ ಎಷ್ಟು ಚೆನ್ನಾಗಿ ಸಮತ್ ಅವ್ರ ಮಮ್ಮಿ ಅವ್ರ ಮನೆ ಹಾಕ್ಬೇಡ ಅಂತವ್ರೆ. ಚೆನ್ನಾಗಿರ್ ಯಾರಿಗೆ ತಾನೇ ಇಷ್ಟ ಇಲ್ಲ ಮನೆ ಹೊಲದಲ್ಲಿ ಅಲ್ವಾ? ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ವಾ? ಇಂಥ ದೊಡ್ಡ ಬಂಗ್ಲೆ ಕಟ್ಬೋದು. ಹಳೆ ಮನೆನ ಉಳಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅದು ಈ ತರ ಒಂದ್ ನೇಚರ್ ಅಲ್ಲಿ ಮನೆ ಉಳಿಸ್ಕೊಳ್ಳೋದು. ನಮ್ದೆಲ್ಲ ಸಿಟಿ. ನಮ್ದು ಹಿಂದ್ಗಡೆ ಮನೆ ಹಿಂದ್ಗಡೆ ಮೋರಿ ಓಡುತ್ತೆ, ನಿಮ್ದು ಒಲೆ ಓಡುತ್ತೆ ಫ್ರೆಶ್ ಆಗಿ. ನೋಡಿ ಅಷ್ಟೇ ಚೆನ್ನಾಗಿದೆ. ಓಕೆ ಹೊರಡೋಣ. ನಾನು ಅವ್ರ ಆಂಟಿಗೆ ಒಂದು ಕೆಲಸ ಕೊಟ್ರು. ಅಲ್ಲಿ ಎರಳಿಕಾಯಿ ಬಿಟ್ಟೈತೆ, ನೈಟ್ಗೆ ಚಿತ್ರಾನ್ನ ಮಾಡ್ಕೊಡ್ಬೇಕಂತೆ. ಸ್ಮೆಲ್ ದ್ಯಾಟ್. ಹುಷಾರು ಕಾಲೇನಾದ್ರು. ಅಲ್ಲೇ ಹೋಗಿದ್ದ, ಅಲ್ಲೇ ಇದು ಚಿಟ್ಟೆ ಸಿಕ್ಕಾಕೊಂಡಿತ್ತು, ಅದನ್ನ ಬಿಡಿಸ್ದೆ. ಎಳ್ಳಿಕಾಯಿ ಆ ಕಡೆ ದೊಡ್ಡದಿರತ್ ತಗೋ. ಅಲ್ಲಿ ಹೋಗ್ಬೇಕಂತ. ಅಲ್ಲಿ ನೇತಾಡ್ತಿದ್ಯಲ್ಲ ಅದು ದೊಡ್ಡದಿದೆ ಕೂಡ ಬಿದ್ದಿದೆ. ಅಂದ್ರೆ ಹಣ್ಣಾಗಿದೆಯದಲ್ವಾ? ಹಣ್ಣಾಗಿರೋದು ಬೇಡವಂತೆ, ಕೆಳಗೆ ಬಿದ್ದಿರೋದು ಬೇಡವಂತೆ. ತೋರಿಸ್ತಾ ಇದೀನಿ ಅಷ್ಟೇ. ಎಳ್ಳಿಕಾಯಿ ಯಾರಿಗೆಲ್ಲ ಎಳ್ಳಿಕಾಯಿ ಚಿತ್ರಾನ್ನ ಇಷ್ಟ? ನಂಗೆ ತುಂಬ ಇಷ್ಟ. ಅಂದರೆ ಉಪ್ಪಿನಕಾಯಿ ಇಷ್ಟ ಎಳ್ಳಿಕಾಯ್ದು. ಅಲ್ಲಿ ನೇತಾಡ್ತಿದ್ಯಲ್ಲ ಅದು ಚೆನ್ನಾಗಿದೆ. ಇಷ್ಟು ಕೊಡಿ. ಓಕೆ ಡನ್. ಥ್ಯಾಂಕ್ ಯು. ಬಾಯ್ ಆಂಟಿ. ಚಪ್ಪಲ್ ಎಲ್ಲೋ ಬಿಟ್ಟೆ ನಾನು, ಗೊತ್ತಾಯ್ತಿಲ್ಲ ಎಲ್ಲಿ ಬಿಟ್ಟೆ. ಮರ್ತ್ಬಿಟ್ಟು ಹೋಯ್ತಾ ಇದ್ದೀನಿ ನನ್ನ ಪಾಡಿಗೆ. ಉಕ್ಕಿ ಚಪ್ಪಲ್ ಹಾಕೊಂಡು ಓಡೋಣ. ಸರಿ ಆಂಟಿ ಬಾಯ್. ಯಾವಾಗ ಬರ್ತೀರಾ ನೀವು? ಓಕೆ ಆಂಟಿ. ನಮ್ಮ ಸಮರ್ಥವ್ರು ಹೊಸ ಮನೆ ಇದು. ಈ ಮನೆಯಿಂದ ಇಲ್ಲಿಗೆ ಶಿಫ್ಟ್ ಆಗ್ತವ್ರೆ. ಕರೀರಿ ಗೃಹ ಪ್ರವೇಶಕ್ಕೆ. ನೋಡಿ ಒಳ್ಳೆ ಸೂಪರ್. ಲೆಟ್ಸ್ ಗೆಟ್ ಇನ್ಸೈಡ್ ದ ಕಾರ್. ತಗೊಳ್ಳಿ ನಿಮ್ಮ ಎಳ್ಳಿಕಾಯಿ. ಥ್ಯಾಂಕ್ ಯು ಸೋ ಮಚ್. ಆಂಟಿಗೆ ಹೇಳಿ ನಂದಲ್ಲ. ಸೂಪರ್ ಸಮರ್ಥ ಅವ್ರ ಮನೆ ಹಿಂದ್ಗಡೆ ಓಡೋ ನದಿ ಇದು. ಮಾಡಲಿ
ಜಾಕಲೆ ಬೇರೆ ಯಾವ್ದಲ್ಲ ಸಕ್ಕತ್ತಾಗಿದೆ ಮಾತ್ರ ಭರತಂದು ಯಾವುದು ಭರತಂಜೆ ನಾವು ನಮ್ಮ ವರ್ಷಿನಿ ಮನೆಗೆ ನಮ್ಗೆ ಸ್ವಲ್ಪ ಕೆಲಸ ಇದೆ ಲಾಗಿನ್ ಆಗಬೇಕು ಬೇರೆ ಆಂಟಿ ಏನು ಮಾಡ್ತಾ ಇದ್ದೀರಾ ಬನ್ನಿತೀನಿ ಹೋಳಿಗೆ ನೀವು ಮಾಡಿ ನೀವು ನಮ್ಗೆ ಯಾವಾಗ ಮಾಡ್ಕೊಡೋದು ಮಾಡಿ 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 ತಿಂತೀವಿ ಹಲೋ ಸರ್ ಟೊಮೆಟೊ ಬಾತ್ ಪೆಂಡಿಂಗ್ ಟೊಮೆಟೊ ಬಾತ್ ನೀವೇನು ನಿಮ್ಮ ಅಳಿಯನ್ ಕೈಯಲ್ಲಿ ಕೆಲಸ ಮಾಡಿಸ್ಬಾರ್ದು ಅಂತನಾ ಸಾಂಬಾರ್ ಯಾರು ತಿನ್ನೋರು ತಿಂತೀವಿ ಅದನ್ನು ಮಾಡಿಸ್ಕೊಡಿ ನನಗೆಲ್ಲ ಬೇಡ್ರಿಲ್ಲ ಮಾಡಿಸ್ಕೊಡಿ ಮತ್ತೆ ಕೊಡಿ ಅದೆಲ್ಲ ತರಕಾರಿ ಎಲ್ಲ ದೇವಸ್ಥಾನ ಎಲ್ಲ ಹಳೆ ಏ ಗಿರೀಶ್ ಅವರು ನಮ್ಗೆ ಟೊಮೆಟೊ ಬಾತ್ ಮಾಡ್ಕೊಡಲ್ವಂತೆ ಹಲೋ ನೋಡಕ್ ಆಗ್ಲಿಲ್ಲ ಗಿರೀಶ್ ಅವ್ರು ಟೊಮೆಟೊ ಬಾತ್ ಮಾಡ್ಕೊಡಲ್ವಂತೆ ಮುಂದೆ ಇದು ಸೀರೆ ಬಿಡುತ್ತೆ ಓ ಇಲ್ಲಿ ಇಟ್ಟಿದಾರಾ ಎತ್ಕೊಂಡು ಹೋಗೋಣ ಬನ್ನಿ ಬೈ ಒನ್ ಗೆಟ್ ಟು ಫ್ರೀ ಬೈ ಒನ್ ಗೆಟ್ ಟು ಫ್ರೀ ಗೆಟ್ 3 ಅಂತ ತೋರಿಸ್ತಾ ಇದ್ದೀರಾ ಇದ್ ತಗೊಂಡ್ರೆ ಇದೆರಡು ಇದ್ ತಗೊಂಡ್ರೆ ಇದೆರಡು ಇದೊಂದು ಬೋನಸ್ ನೋಡಿದ್ವಿ ಮೀನ್ ನೋಡಕ್ ಆಗ್ಲಿಲ್ಲ ನಾವು ಇದಾಕ್ಬೇಕು ಹಾ ಒಬ್ಬಿಟ್ಟು ತಿನ್ಬೇಕಂತ ಒಬ್ಬಟ್ಟು ತಿನ್ಬೇಕು ಅನ್ನಿಸ್ತೀನಿ ಅದಕ್ಕೆ ತಾನೇ ಆಂಟಿ ಮಾಡ್ತಿರೋದು ತುಪ್ಪ ಹಾಕೊಂಡು ಓ ನಿಮ್ಮನೆ ತುಪ್ಪನೇ ಸುತ್ತಾಗಿ ಇವಾಗ 3 ಅವರ್ ಕುತ್ಕೊಂಡು ಕೆಲಸ ಮಾಡಬೇಕು ಇಲ್ಲ ಅಂದ್ರೆ ವರ್ಷಿನಿ ವೈಫೈ ನಂಗೆ ವೈಫೈ ಬೇಡ ನನಗೆ ಹಾಟ್ಸ್ಪಾಟ್ ಕೊಡಿ ಒಂಚೂರು ತುಪ್ಪಗಳು ಇವ್ರ ಮನೆ ತುಪ್ಪ ನಂಗೆ ಸಖತ್ ಇಷ್ಟ ಆಯ್ತು ಮನೇಲಿ ಮಾಡಿರೋದು ಫಸ್ಟು ಮನೆ ಅಳಿಯನ್ ಕೊಡಿ ಇಲ್ಲ ತಿನ್ನಿ ಅಶ್ವಿನಿ ತರ್ತಾ ಇದೆ ಹಾಕೊಂಡು ಅಷ್ಟು ಕೂತ್ಕೊಂಡು ಕೆಲಸ ಮಾಡ್ಬೇಕು ಇವಾಗ 1-2 ಅವರ್ 3 ಅವರ್ ಇಲ್ಲಾಂದರೆ ಎಸ್ಕಲೇಷನ್ಸ್ ಬಂದ್ಬಿಡುತ್ತೆ ಓಕೆ ಥ್ಯಾಂಕ್ ಯು ವೆರಿ ಮಚ್ ಈ ನಮ್ಮ ಮನೆ ತುಪ್ಪನೇ ಇವಿ ತಿನ್ನೋಣ ಇವಾಗ ಈ ವೆದರ್ಗೂ ಒಬ್ಬಟ್ಗೂ ಕ್ರೇಜಿ ಹಾಲು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಬಾರಿಸ್ತಾ ಇದ್ದೀವಿ ಇವಾಗ ಸೊ ಗುಡ್ ನಮ್ಮ ಗಿರೀಶ್ ಅವರು ಹೊರಟಿದ್ದಾರೆ ಅವ್ರನ್ನ ಬೀಗ್ ಕೊಡೋಣ ಬನ್ನಿ ಹೆಂಗಾಗ್ಬಿಟ್ಟು ಕೆಲಸ ಮಾಡ್ತಿದ್ದೆ ಹೊರಟ್ರವರು ಅಳ್ಬೇಡ ಬರ್ತಾರೆ ಇನ್ನೇನು 1-3 ದಿನ ಅಷ್ಟೇ ನಾಚ್ಕೊಂಡ್ಕೊಂಡು ಹುಡುಗಿ ಕಣ್ಣೀರ್ ಬರ್ತವೆ ಕಣ್ಣು ಹೋಯ್ತೈತಾ ಅದಕ್ಕೆ ಕಣ್ಣೀರ್ ಬರ್ತೈತಾ ಬರ್ತಾರೆ ಓಯ್ ಟಾಡಾ ಬಾಯ್ ಅಳ್ಬೇಡ ವರ್ಷಿನಿ ಅಳ್ಬೇಡ ಬರ್ತಾರೆ ತನ್ನೋರೆ ಇನ್ನೊಂದು 2 ದಿನ ಅಷ್ಟೇ ಇರೋದು ಮದುವೆಗೆ ಆವಾಗಲೇ ಅಳ್ತಾಳೆ ಅಕ್ಕ ಬೀಗೋಡಕ್ಕೆ ಇನ್ನು ನೆಕ್ಸ್ಟ್ ಬಂದರೆ ಇವ್ಳು ನೆತ್ತಾಕೊಂಡೇ ಹೋಗೋದು ಅಲ್ವಾ ನೆಕ್ಸ್ಟ್ ಬಂದರೆ ಗಿರೀಶ್ ಇವಳು ನೆತ್ತಾಕೊಂಡು ಹೋಗ್ತಿರೋದೆ ನೋ ಪರ್ಮಿಷನ್ ಅಷ್ಟೇ ಅಂತೀವಲ್ಲ ಏನು ಅಳಿಯನ್ಗೆ ಒಬ್ಬಟ್ಟು ಪ್ಯಾಕ್ ಮಾಡಲಿಲ್ವಾ ಅಳಿಯನ್ಗೆ ಒಬ್ಬಟ್ಟು ಪ್ಯಾಕ್ ಮಾಡಿಕೊಡ್ಲಿಲ್ವಾ ಪ್ಯಾಕ್ ಮಾಡಿಕೊಡಿ ಒಂದು 4 ನಾನು ಹೇಳ್ತೀನಿ ಇವ್ರು ಇಲ್ಲೇ ರೋಮ್ಯಾನ್ಸ್ ಮಾಡ್ತಾವ್ರೆ ಆಯ್ತು ನಡಿ ಸಾಕು ಆಯ್ತು ರೋಮ್ಯಾನ್ಸು ಇನಫ್ ಅವಳಿಗೂ ತಡೆಯೋಕ್ಕಾಗ್ತಿಲ್ಲ ಅವಳಿಗೂ ಪಿಂಕುಗೂ ತಡೆಯೋಕ್ಕಾಗ್ತಿಲ್ಲ ಕಿರ್ಚ್ತಾಳೆ ಬಾಯ್ ಟಾಡಾ ಬಾಯ್ ಹೋದ್ರು ನೋಡುವ ಹೋಗಿ ಸಮಾಧಾನ ಮಾಡು ಅವಳನ್ನ ಪಿಂಕು ಬೇಡ ಪಿಂಕು ಯಾಕೆ ಪಿಂಕು
ಏನ್ ಸೌಂಡ್ ಅವಳ್ದು? ಬಿಡ್ಬೇಕು ಅವಳನ್ನ ಆಚೆ ಕಡೆ, ಬಿಡ್ಬೇಕು ಅವಳನ್ನ. ಪಿಂಕು 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 ನೋ ಪಿಂಕು. ಯಾರಾದ್ರೂ ಬೇಕು ಹಿಡ್ಕೊಳಕ್ಕೆ. ಹಾ ಹೋಗೋಳು, ಬಾ 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 ಬಾ. ಹಿಂಗೆ ಕರಿತಾವಳೆ, ಬಾ 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 ಅನ್ಕೊಂಡು. ಅಲ್ಲಿ ಏನು ಮಾಡಲ್ಲ, ಅದ್ ನಿಂತ್ಕೋಬೇಕಂಗ. ಅವಳು ನಿಂತ್ಕೊಬೇಕು. ಸರಿ ಪಿಂಕು ಪಿಂಕು ಅರೆ ಪಿಂಕು, ಅರೆ ಡಿಂಕು. ಅದು ಪಿಂಕು ಅಲ್ಲ ಡಿಂಕು. ಸರಿ 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 ಸಮಾಧಾನ ಆಯ್ತು. ನಾನು ಹೋಗಿ ಕೆಲಸ ಮಾಡಬೇಕು ಗೈಸ್. ತುಂಬ ಕೆಲಸ ಇದೆ. ನಮ್ಮ ಗಿರೀಶ್ ಅವ್ರು ಹೊರಟ್ರು. ಮೇಕಪ್ಪೇ ರಿಮೂವ್ ಮಾಡಿಲ್ಲ, ಜಸ್ಟ್ ಹಂಗೆ ಟೈಮ್ ಆಗೋಯ್ತು. ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ವಿ. ಹಂಗೆ ಚಾಕ್ಲೇಟ್ ತಿಂದ ವರ್ಷಿನಿ, ತಿಂದ್ಬಿಟ್ಟ ಬಾಯಲ್ಲಿ ತಿಂದ್ಕೊಂಡವಳೆ. ಇದು ಆಲ್ಕೋಹಾಲ್ ಚಾಕ್ಲೇಟ್ ಅಂತೆ. ನಮ್ಮ ಮೇಲ್ಗಡೆ ಅದು ಬಾಟಲ್ ಥರ ಇದೆ, ತಿಂದ್ಬಿಟ್ಟೆ. ಇದ್ರೊಳಗೆ ಹಿಂಗೆ ಕಚ್ಚಿದ್ರೆ ಇದ್ರೊಳಗಡೆ ಒಂದೊಂದು ಆಲ್ಕೋಹಾಲ್. ನೀವು ತಿಂದ್ರಾ ಅಲ್ಲಿ ಹಂಗೆ ಇಟ್ಕೊಂಡವಳೆ ಅವಳು. ಹಂಗೆ ಕಡಿ, ಇಲ್ಲಿ ಕಡಿ. ಹಾಂ ಜೋರ ಕಡಿಬೇಕೇನು? ಇಲ್ಲ ಆಲ್ಕೋಹಾಲ್ ನೋಡಿ. ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ is injurious to health. As consuming with chocolate is not injurious. Feeling so drowsy ಇವಾಗಲೇ ಇವಕ್ಕ ಫಸ್ಟ್ ಟೈಮ್ ಕುಡ್ತಾರೆ. ಫೀಲಿಂಗ್ ಡಿಫ್ರೆಂಟ್. ಪಿಂಕು ಗೈಸ್ ಎಲ್ಲ ಮೂಟೆ ಗೀಟೆ ಎಲ್ಲ ಎತ್ಕೊಂಡು, ಯಾವ ಕಡೆ ಆ ಕಡೆನಾ ಮೂಟೆ ಗೀಟೆ ಎತ್ಕೊಂಡು, ಇದು ಸ್ವಲ್ಪ ಸ್ಟಿಚಿಂಗ್ ಹಾಕ್ಸ್ಬೇಕಿತ್ತು, ಬಟ್ಟೆ ಎತ್ಕೊಂಡು ಹೋಗ್ತಾ ಇದ್ದೀವಿ. ಮೇಕಪ್ಪು ರಿಮೂವ್ ಮಾಡಿಲ್ಲ, ಹಂಗೆ ಹುಚ್ಚಿ ಥರ. ಏನು ಗೊತ್ತಾ, ನಾನು ಸ್ವಲ್ಪ ಹೊತ್ತು ಮುಂಚೆ ವೀಡಿಯೋ ಮಾಡ್ತಿದ್ದೀನಿ ಅಂತ ವೀಡಿಯೋ ಮಾಡ್ತಿದ್ದೆ. ಅದೇನೋ ಆಲ್ಕೋಹಾಲ್ ಇದು ಕಂಟೆಂಟ್ ಇರೋ ಚಾಕ್ಲೇಟು ತಿಂತಾ ಇದ್ವಿ. ಹಾಯ್ಕೊಂಡು ಬಿದ್ನಂದ್ರೆ ಸರಿಯಾಗಿ ನಾವು ಹಾಕೊತೀನಿ. ಅದನ್ನು ತಿಂತಾ ಇದ್ದೆ, ವೀಡಿಯೋನೇ ಮಾಡಿಲ್ಲ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಇವರೆಲ್ಲ ಬಂದು ಪೋಸ್ ಕೊಡ್ತವ್ರೆ. ಆಮೇಲೆ ಇವಾಗ ಗೊತ್ತಾಗ್ತಿದೆ ಕಮೆಂಟು, ಆಲ್ಕೋಹಾಲ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತಲ್ಲ. ಹೆವಿ ಡೈಲಾಗ್ ಇಟ್ಕೊಂಡು ನಾವಿಬ್ರು ಬಾಯಲ್ಲಿ ಇಟ್ಕೊಂಡು ಆಮೇಲೆ ನೋಡಿದ್ರೆ ವೀಡಿಯೋನೇ ಆಗಿಲ್ಲ. ಓ ಅಲ್ಲಿ ಬಿಡಿ. ಅದೇ ಯೂಶಲಿ ಡ್ಯೂಟಿ ಫ್ರೀನಲ್ಲಿ ಸಿಗುತ್ತಲ್ವ, ಅದೊಂದು ಪ್ಯಾಕ್ ಫುಲ್ಲು 1800 ಸಮಥಿಂಗ್. ಅದರಲ್ಲಿ ಒಂದು 4-5 ಫ್ಲೇವರ್ಸ್ ಬರುತ್ತೆ ಆಲ್ಕೋಹಾಲು ಚಾಕ್ಲೇಟ್ ಒಳಗಡೆ. ಆ ಬಾಟಲು ಚಾಕ್ಲೇಟ್ ಥರ ಇರುತ್ತೆ, ಚಿಕ್ಕದು ಪುಟಾಣಿ. ಇದ್ರೆ ತೋರ್ಸೋಣ, ಅದ್ರ ಒಳಗಿದೆ ಅಲ್ಲ ಫ್ರಿಜ್ಜಲ್ಲಿ. ಆ ಬೇಬಿನ ಫ್ರಿಜ್ಜಲ್ಲಿ ಇದೆಯಾ ಅದು? ಇನ್ನ 2 ಇದೆ. ಅವಾಗ ವರ್ಷಿಣಿ ಯಾಕೆ ಓಪನ್ ಮಾಡ್ಬೇಕಾರೆ ತೋರಿಸ್ತಾರೆ. ಅದನ್ನ ಇಟ್ಬಿಟ್ಟು ಪಾರ್ಟಿ ಮಾಡೋಣ. ಅದು ಇಷ್ಟಿಷ್ಟೇ ಇರೋದನ್ನ ನೋಡಿ. ಎಲ್ಲ ಮಳೆ ಬರ್ತಿದೆ, ನಿಲ್ಲದೆ ಮಳೆ, ಆದರೂ ಮಳೆನಲ್ಲೇ ನಡ್ಕೊಂಡು ಹೋಗ್ತಿದ್ದೀವಿ. ಕೆಸರು